ನೋಡಿ ಬೆಳಿಗ್ಗೆನೇ 5:45ಗೆ ವಾಕಿಂಗ್ ಹೊರಟಿದ್ದೀನಿ ನನ್ನ ಮಗಳನ್ನು ಕರ್ಕೊಂಡು. ಅವಳು ತುಂಬ ದಿವಸ ನಾನು ಬರ್ತೀನಿ ಅಮ್ಮ ಅಂದಿದ್ಲು. ಸೊ ಹಾಗಾಗಿ ಇವತ್ತು ಮೊಬೈಲ್ ತೊಗೊಂಡೋಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನೆನ್ನೆನೂ ಬಂದಿದ್ಲು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಪಾರ್ಕಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇನ್ನು ಬೆಳಕು ಅಷ್ಟು ಬಂದಿಲ್ಲ, ಇನ್ನು ಬೆಳಕು ಬರಬೇಕು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾರ್ಕಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವಾಕಿಂಗ್ ಮಾಡಿ ಸಿಕ್ಕಾಬಿಟ್ಟೆ ಸ್ವೆಟ್ ಆಗಿಬಿಟ್ಟಿದ್ದೀನಿ. ನನ್ನ ಮಗಳು ಬಂದುಬಿಟ್ಟಿದ್ದಾಳೆ. ಇವತ್ತು ಪಾರ್ಕಿಗೆ ರಜೆ ಇರೋದ್ರಿಂದ ಸೊ ಮಳೆ ಹಿಡ್ಕೊಂಬಿಟ್ಟಿದೆ ಬೆಳಿಗ್ಗೆನೇ. ಇವತ್ತು ಬೆಂಗಳೂರಲ್ಲಿ ನೆನ್ನೆಯಿಂದ ಮಳೆ ಆ್ಯಕ್ಚುಲಿ ಇವತ್ತು ಇದ್ದಿರಲಿಲ್ಲ ವೆದರಲ್ಲಿ, ಆದರೂ ಇವತ್ತು ಬೆಳಿಗ್ಗೆನೇ ಮಳೆ ಬರ್ತಾಯಿದೆ. ಹಾಗಾಗಿ ಅವಳು ವಾಕ್ ಮಾಡಿಲ್ಲ. ಸೊಳ್ಳೆ ಬರ್ತಾಯಿತ್ತು. 3 ರೌಂಡ್ ಹಾಕಿರೋದು ಅಲ್ಲಿ ಸರಿ ವಾಕ್ ಮಾಡಿದೆ ಕೂತ್ಬಿಟ್ಟಳು ಮಳೆ ಅಂದ್ಬಿಟ್ಟು. ನಾನು 5 ರೌಂಡ್ ಹಾಕ್ತೀನಿ. ನೋಡಿ ಎಷ್ಟು ಸ್ವೆಟ್ಟಾಗಿದೆ ಗೊತ್ತಾಗುತ್ತೆ. ಇನ್ನು ಶೆಕೆ ಅವ್ರು ಇಡೀ ಪಾರ್ಕ್ ಸುತ್ತಿರ್ತಾರೆ. ನಾನೇನಿಲ್ಲ, ಅರ್ಧ ಪಾರ್ಕ್ ಅಷ್ಟೇ ಸುತ್ತ. ಮಾಂಗಲ್ಯ ಸರ ಎಲ್ಲ ಹಾಕೊಂಡ್ಬರೋದು ನಾನು ವಾಕ್ ಬರುವಾಗ. ಯಾಕಂದರೆ ನಾನು ಬರುವಾಗ ಕತ್ತಲೆ ಇರುತ್ತೆ, ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಚಿನ್ನದ ರೇಟ್ ಬೇರೆ ಜಾಸ್ತಿ ಇದೆ, ಕಿತ್ಕೊಂಡು ಹೋಗಿ ನಮಗೇನಾರು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಹೆದರ್ಕೊಂಡು ನಾನು ಚೈನ್ ಏನೋ ಹಾಕೊಂಬರಲ್ಲ, ಹಾಗೆ ಬರ್ತೀನಿ. ಸೊ ನಮ್ಮ ಸೇಫ್ಟಿ ಇಂಪಾರ್ಟೆಂಟು ಒಡವೆಗಿಂತ. ಸೊ ಹಾಗಾಗಿ ಹಾಕೊಂಬರಲ್ಲ ಒಡವೆಗೆ ನಾನು. ಸೊ ನನ್ನ ಮಗಳು ನೋಡಿ ಪಾಪ ನೆನ್ನೆಯಿಂದ ಬಂದಿದ್ದಾಳೆ. ಅವಳು ಎಷ್ಟೊತ್ತಿಗೆ ನಾವು ಬಂದಿದ್ದು 5:45. ಕತ್ಲೆ ಇತ್ತು ಇನ್ನು. ಸೊ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಬಟ್ ಅಂದರೂ ಬಂದ್ವಿ ನಾವು. ಅವಳು ವಾಕ್ ಮಾಡಬೇಕಂತೆ, ಮನೇಲಿ ಇದ್ದು ಬೋರ್ ಅಂತೆ. ಅವಳಿಗೆ ಆ್ಯಕ್ಚುಲಿ ಶೂ ಬುಕ್ ಮಾಡಿದ್ದೀನಿ ಬರಬೇಕಿನ್ನ, ಹಾಗಾಗಿ ಕ್ರಾಕ್ಸೇ ಹಾಕೊಂಡು ಬರ್ತಾ ಇದ್ದಾಳೆ ಅವಳು. ನೋಡೋಣ ಹೊಸ ಶೂ ತರಿಸಿದ್ಮೇಲೆ ಡೈಲಿ ಬರ್ತಾಳ ಇಲ್ವಾ ಅಂತ. ನನಗೆ ಚಳಿ ಆಗುತ್ತೆ, ಹೌದಾ? ಅದಕ್ಕೆ ನಾನು ಜಾಕೆಟ್ ಹಾಕೊಂಡ್ಬಿಡ್ತೀನಿ. ನಮ್ಮಮ್ಮ ಏನೋ ಚಳಿ ಆಗಲ್ಲ ಅಂದ್ಬಿಟ್ಟು ಹಂಗೆ ಬಂದಿದ್ದಾರೆ, ಮಳೆ ಬರ್ತಿದೆ. ನಾನು ಜಿಮ್ ಏರಿಯಾ ಇದೆ, ಅಲ್ಲಿ ಹೋಗ್ಬೇಕು, ಮಾಡಬೇಕು. ಇನ್ನು ವಾಕಿಂಗ್ ಅಲ್ಲ, ಎಕ್ಸಸೈಸು. ಮಳೆ ಜೋರೇ ಆಯಿತು ಕಣೆ, ಮಾಡೋಣ. ಏನು ಮಾತಾಡಲಿ ನಾನು, ಏನು ಮಾತಾಡಲಿ ಫ್ರೆಂಡ್ಸ್. ನಾನು ಮಳೆ ಬರ್ತಾಯಿದೆ, ಎಲ್ಲ ಬಜ್ಜಿಯಾಗಿದೆ. ಹಾಂ, ಎಲ್ಲ ಮಳೆ ಬಂದು ಬಜ್ಜಿಯಾಗಿದೆ. ವಾಕಿಂಗ್ ಮಾಡಾಯ್ತು. ಇವಾಗ ಎಕ್ಸಸೈಸ್ ಮಾಡೋಕ್ಕೆ ಜಿಮ್ ಏರಿಯಾಗೆ ಬಂದಿದ್ದೀವಿ. ಮಳೆ ಜೋರಾಗಿದೆ, ಹೋಗಬೇಕು. ನಾನು ಮಾಡಬೇಕು. ಅಲ್ಲಿ ನೀರೆಲ್ಲ ಬಜ್ಜಿ ಆಗ್ಬಿಟ್ಟಿದೆ. ಆ ಕಡೆ ಹೋಗಿ ಅಲ್ಲೋಡಲ್ಲಿ ಎಷ್ಟು ನೀರಿದೆ ಅಲ್ಲಿ. ಇವಳು ತಲೆ ನೋಡು, ಅಲ್ಲೋಡಲ್ಲಿ ನೀರು ಕಾಲ್ಗಾಗತ್ತೆ ಅಂದ್ಬಿಟ್ಟು ಹೆಂಗೆ ಹೋಯ್ತವಳೆ. ಇಲ್ಲಿ ತಲೆಗೆ ಕೊಡಬೇಕು ಅವಾರ್ಡ್. ನಾನು ಬ್ರೈನ್ ಇಸ್ಕೊಳ್ಳಲ್ಲ ಅಂತ ಫುಲ್ ನೀರಾಗ್ಬಿಟ್ಟಿದೆ. ಮತ್ತೆ ಹ್ಞೂ ಆಡ. ಇವಳು ಯಾವ್ದನ್ನೂ 10 ನಿಮಿಷ ಮಾಡಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜಂಪ್ ಆಯ್ತಾವಳು. ಏಕೆ? ಹಾಂ, 10 ನಿಮಿಷ ಅಲ್ಲ, 5 ನಿಮಿಷನೂ ಮಾಡಲ್ಲ ಇವ್ರು ಯಾವುದೂ. ಅಲ್ಲಿಂದ ಇಲ್ಲಿಂದ ಅದು ಮಾಡ್ತೀನಿ. ನೆಕ್ಸ್ಟ್ ಆ ಕಡೆ ನಾನು ಜಿಮ್ನಾಸ್ಟಿಕ್ಸ್ ಸಾಕು, ನಡಿ ಹೋಗ್ತಾ ಗಾಡಿ ಒಂದು 2 ರೌಂಡ್ ಹಾಕೋ. ಮಳೆ ನಿಂತು ಅನ್ಸುತ್ತೆ. ಇಲ್ಲ ಮನೆ ಹಾಕಿದ್ರೆ ಹೋಗಿ. ನಾನು ಹೋಗಲ್ಲ ಫ್ರೆಂಡ್ಸ್, ಕಾಲೆಲ್ಲ ಚುಚ್ಚಿ ನೋವಾಗ್ಬಿಡುತ್ತೆ ಅದಕ್ಕೆ. ಸೊ ಫ್ರೆಂಡ್ಸ್, ವಾಕ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೋಸ್ಕರ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಬಂದು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಸೊ ರೆಸಿಪಿ ಏನು ಶೇರ್ ಮಾಡಲ್ಲ. ನನ್ನ ಮಗಳು ವಾಕಿಂದ ಬಂದು ಮಲಗಿಬಿಟ್ಟಿದ್ದಾಳೆ. ಈರುಳ್ಳಿ ಹಾಕೋಣ, ಎಣ್ಣೆ ಕಾದಿದೆ. ವ್ಲಾಗೇ ಮಾಡಿಲ್ಲ, 2 ದಿವಸ ಆಯಿತು. ಹಳೇದೆಲ್ಲ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ವಾಕ್ ಮಾಡುವಾಗ ಮಳೆ ಬರ್ತಿತ್ತು, ಇವಾಗ ಮಳೆ ನಿಂತೋಗ್ತಿದೆ. ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಮಳೆಗೆ ಅಂತ.
ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳೋಣ, ಅವನಿಗೆ ಟೇಸ್ಟಿಯಾಗಿರಲಿ ಅಂತ. ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದಲ್ವಾ, ಹಾಗಾಗಿ ಚೂರು ಚೂರೇ ಹಾಕೋಬೇಕೆಲ್ಲ ನಾವು. ಬೇರೆ ಏನೂ ತಿನ್ನಲ್ಲ, ಇಡ್ಲಿ ದೋಸೆ ತಿಂತಾನೆ, ಬಟ್ ದಿನ ಅದನ್ನೇ ತಿನ್ಸೋಕ್ಕಾಗಲ್ಲ ಬ್ರೇಕ್ಫಾಸ್ಟು. ಹಾಗಾಗಿ ಇಡ್ಲಿ ದೋಸೆ ರವೆ ರೊಟ್ಟಿ ಇವೆಲ್ಲ ತಿಂತಾನೆ. ಒಂದೊಂದು ದಿವಸ ಒಂದೊಂದು ಸ್ಕಿಪ್ ಮಾಡ್ಕೊಂಡು ಮಾಡ್ತೀನಿ. ಸೊ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಚೂರು ಕ್ಯಾರೆಟ್ ಎಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದೊಂದ್ಸತಿ ಆಗಲ್ಲ ಮಾಡೋಕ್ಕೆ ತುರ್ಕೊಂಡು ಅಂದಾಗ ಹಾಗೆ ಈರುಳ್ಳಿ ಟೊಮೆಟೊ ಹಾಕಿನೇ ಮಾಡಿರ್ತೀನಿ. ಅದನ್ನು ಅಷ್ಟು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡಬೇಕು. ತೋರಿಸ್ತೀನಿ ದಿನ ನಮ್ಗೆ ಇಷ್ಟೇ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಅಂತ. ಶುಕ್ರವಾರ ಬೇರೆ ವಾರ ಬೇರೆ ಮಾಡಬೇಕು ನೋಡಿ. ಇಷ್ಟೇ, ಒಂಚೂರು ಈರುಳ್ಳಿ, ಒಂಚೂರು ಕ್ಯಾರೆಟು ಮತ್ತು ಟೊಮೆಟೊ ಒಂದು ಕಾಲು, ಸ್ವಲ್ಪ ರವೆ, ಇಷ್ಟು ಈ ಸೈಡ್ ಬಂದು ಟೊಮೆಟೊ ಬಾತ್ಗೆ ಆಯಿಲು ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಸೊ ಇವತ್ತು ವಾರ ಬೇರೆ ಮಾಡಬೇಕು. ಟ್ರೈಪೋಡ್ ಎಲ್ಲ ಅಡ್ಜಸ್ಟ್ ಮಾಡಿ ಮಾಡಬೇಕು ಅಂದರೆ ವಿಡಿಯೋ ಎಷ್ಟು ಕಷ್ಟ ಆಗುತ್ತಾ. ನನ್ನ ಮಗಳು ಮನೆಗೆ ಬಿಟ್ಟಿದ್ದಾಳೆ, ಇಲ್ಲ ಅಂದಿದ್ರೆ ಅವಳು ಮಾಡ್ಕೊಡ್ತಾಳೆ ವಿಡಿಯೋ, ಪ್ರಾಬ್ಲಮ್ ಇಲ್ಲ. ನನ್ನ ಮಗಳು ಮಾಡದೇ ಇರುವಾಗ ನಾನೇ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡಿ. ಸೊ ನೆನ್ನೆ ಮನಗಿರ್ಲಿಲ್ಲ, ಖುಷಿಲಿ ಫಸ್ಟ್ ಡೇ ಅಲ್ವಾ, ಚೆನ್ನಾಗೆ ಎದ್ದಿದ್ಲು. ಇವತ್ತು ಮಲಗಿಬಿಟ್ಟಿದ್ದಾಳೆ ಯಾಕೋ ನೋಡಿ. ನಮ್ಮಲ್ಲಿ ಬೆಡ್ಡು ಎತ್ತಿಲ್ಲ, ರಜಾ ಇದೆಯಲ್ಲ, ಹಾಗಾಗಿ ಲೇಟ್. ಅವಳು ಮಲ್ಕೊಂಬಿಟ್ಟಿದ್ದಾಳೆ. ಅವಳು ಈರುಳ್ಳಿ ಬೇಯ್ತಾ ಇದೆ, ಈ ಕಡೆ ಉಪ್ಪಿಟ್ಟಿಗೆ ರೆಡಿಯಾಗಿದೆ. ಸೊ ಇವಾಗ ಟೊಮೆಟೊ ಅಲ್ಲ ರವೆ ಹಾಕ್ಬಿಡೋಣ. ನಾನು ನೋಡಿ ಟೊಮೆಟೊ ಬಾತ್ ಮಾಡ್ತಾ ಇರ್ತೀವಿ, ಬರೀ ಟೊಮೆಟೊ ಅಂತೆಲ್ಲ. ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ಅದು ಚೆನ್ನಾಗಿ ಹುರಿಲಿ, ಅದು ಬೇಯಲಿ. ಅಷ್ಟರಲ್ಲಿ ಎರಡಕ್ಕೂ ಒಂದೇ ಸ್ಪ್ಯಾಚುಲ ಯೂಸ್ ಮಾಡ್ತಾ ಇದ್ದೀನಿ, ಸೇಮ್. ಸೊ ಫ್ರೆಂಡ್ಸ್ ನೋಡಿ, ಟೊಮೆಟೊ ಬಾತ್ಗೆ ಎಲ್ಲ ಖಾರ, ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಈ ಥರ ಚೆನ್ನಾಗಿ ಜ್ಯೂಸಿಯಾಗಿ ಎಣ್ಣೆ ಬಿಟ್ಕೊಂಡ್ರೆ ಸೂಪರಾಗಿ ಆಗುತ್ತೆ ಟೊಮೆಟೊ ಬಾತು. ಇವಾಗ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಡೋಣ. ಏನಮ್ಮ? ಹೌದಾ ಬಂಗಾರಿ? ತಗೊಬರ್ಲಾ? ಸರಿ. ಏನು ಡ್ಯಾನ್ಸ್ ಅದು? ಹಾಂ ಚಿನಿಮ, ಏನು ಡ್ಯಾನ್ಸ್ ಬಂಗಾರಿ ಅದು? ಗಿಡಕ್ಕೆ ಹಾಕಕ್ಕ? ನಮ್ಮಲ್ಲಿ ಬಾಟ್ಲು ಇಲ್ವಲ್ಲ, ಹೊಸದು ತಗೋಬರೋಣ ಬಾಟ್ಲು ಗಿಡಕ್ಕೆ ಹಾಕಕ್ಕೆ. ಹಾಂ ಓಕೆನಾ? ನಾನು ಹೊಸದು ತಕ್ಕೊಡ್ತೀನಿ, ನೀನು ತಿನ್ಕೊ. ಓಕೆ? ಏನು? ಸೊ ನೋಡಿ ಫ್ರೆಂಡ್ಸ್, ಟೆರೆಸ್ ಮೇಲೆ ಬಂದಿದ್ದೀನಿ. ಟಿಫನ್ ತಿನ್ಸಕ್ಕೆ ನನ್ನ ಮಗನಿಗೆ ಓಡಾಡ್ಕೊಂಡು ತಿಂತವನೆ. ಸೊ ಮಳೆ ಬಂದಿರೋದ್ರಿಂದ ಸ್ವಲ್ಪ ತಣ್ಣಗಿದೆ, ಆರಾಮಾಗೆ. ಸ್ಕೈ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ, ವೈಟ್ ಕಲರ್, ಫುಲ್ಲು ಒಳ್ಳೆ ಸಮುದ್ರ ನೋಡ್ದಂಗಿದೆ. ಒಂಚೂರು ತಿನ್ಕೊಳ್ಳಿ ಅಂತ ಮೇಲೆ ಕರ್ಕೊಬಿಟ್ಟು. ಒಬ್ಬೊಬ್ಬೊಬ್ಬ ಎದ್ದಾಳೆ ಮೇಲಕ್ಕೆ, ಕೈ ತೊಳ್ಕೊ ಅಲ್ಲಿ ಚಿನ್ನೋ, ಎದ್ದಾಳ ಅಲ್ಲಿ ಕೈ ತೊಳಿ, ಜಿಜ್ಜಿ ಬಿಡ್ತೀನಿ ಬಾಯ್ಲಿ. ಎದ್ದಾಳ ಅಲ್ಲಲ್ಲಿ ಬರ್ಡು. ವಾವ್, ಸೂಪರಾಗಿದೆ ಬರ್ಡು. ಫ್ಲವರ್ ಬೇಡವಾ ನಿಂಗೆ ಇವತ್ತು? ಚಿನಿ ಇಲ್ಲೋಡಿಲಿ, ಫ್ಲವರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಬಾಯಿಲಿ ಎತ್ಕೋ ಫ್ಲವರ್ನ, ಎಷ್ಟೊಂದು ಫ್ಲವರ್ ಬಿಟ್ಟಿದೆ ಬಾಯಿಲಿ. ನೋಡಿ ದಿನ ಜ್ಯೂಸ್ದೆ ಹುಚ್ಚು. ಇವಳೊಂದು ಜ್ಯೂಸು, ಅವನೊಂದು ಜ್ಯೂಸು, ಇಬ್ರು ಹಿಡ್ಕೊಂಡು ಬಂದ್ಬಿಟ್ಟವ್ರೆ. ನಮ್ಮಪ್ಪ ಕೊಡ್ತಿದ್ದೆ ಜ್ಯೂಸ್ ಮತ್ತೆ ಚಿಪ್ಸ್, ಅವನಿಬ್ರು ಜ್ಯೂಸ್. ಹೌದಾ ಮಗರಿಯ? ನಮ್ಮ ಮಮ್ಮಿ ಔಟ್ಫಿಟ್ ನೋಡಿ. ಸೊ ಕೆಲಸ ಎಲ್ಲ ಆಯಿತು, ಇವಾಗ ಪೂಜೆ ಮಾಡಬೇಕು. ಡ್ರೆಸ್ ಹಾಕೊಂಡಿದ್ದೆ ಅಲ್ವಾ, ಅದಕ್ಕೆ ಕಾಟನ್ ಡ್ರೆಸ್ಸು. ಇದು ಆ್ಯಕ್ಚುಲಿ ಲೂಸ್ ಇತ್ತು, ಸಿಕ್ಕಾಪಟ್ಟೆ ಅಂದರೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಲೂಸ್ ಇತ್ತು. ಹಾಗಾಗಿ ಇವಾಗ ಪೂಜೆ ಮಾಡಬೇಕು. ನನ್ನ ಕೆಲಸ ಎಲ್ಲ ಆಗಿದೆ.
ಫೋನ್ ಹುಡುಕ್ಸಿ ತಿರುಗಿಸಿ ಅದು ಕೊಡ ಅಕ್ಕಂಗೆ ಬಿಚ್ಕೊಡ್ತಾಳೆ ಅವಳೆ. ಶೆಕೆ ಆಗ್ತಾ ಇದೆ ನನಗೆ ಸ್ನಾನ ಮಾಡಿದ್ರು. ಇನ್ನೊಂದು ಶಲ್ಲೆಲ್ಲ ಪಾಪು ನನ್ನ ಹಿಡ್ಕೊ ಎಲ್ಲ ಇಷ್ಟ ಎಲ್ಲ ತಗೊಂಡ್ಬಿಡು. ಇವನೊಬ್ಬ ಶಲ್ಲೆಲ್ಲ ಹಾಳು ಮಾಡ್ತಾನೆ. ಶಲ್ಲೆ ಇಟ್ಕೊಂಬರೆ ಎಲ್ಲಿಕ್ಕಿದ್ಯಾ ನೋಡಿ ಇವ್ರಿಬ್ರು. ನೀನ್ ಮ್ಯಾಂಗೋ ಜ್ಯೂಸ್ ತಾನೆ ತಗೊಂಡಿದ್ದು ಪಾಪು, ಅದು ಅವಳ್ದಂತೆ ಕೊಟ್ಬಿಡು. ಹಾ ಇಬ್ರು ಒಂದೇ ತರ ತಗೊಬೇಕು ತಾನೆ ಪ್ರತೀಕ್ಷಾ, ನೀನೆಂತ ಹಂಗ ಮಾಡ್ದೆ? ಅಲ್ಲಮ್ಮ ತಗೊಳ್ತೀನಿ ಅಂತ ಹೇಳ್ತಿದ್ದೆ, ಪಾಪ ಫೋನ್ ಪೇ ಮಾಡೋ ಬಿಸಿಲಿ ಇತ್ತು. ಎಂದಕ್ ತಗೋ ಅಂತ ಅಲ್ಲೇ ಹಳಂಗಿರೆ ನಾನ್ ಬೇಡ ಅಂದ್ಬಿಟ್ಟು ಶಟ್ರಂಗಿ ತಗೊಳ್ತೀನಿ ಅಂದೆ. ಅಲ್ಲಿ ನಾನು ಫ್ರೂಟ್ ಇದೇನೋ ಸ್ಮೂದಿ ತಗೊಳ್ತೀನಿ ಅಂದ್ಬಿಟ್ಟು ನಾನು ತಗೊಂಡಿದ್ದು. ಕೊಟ್ಬಿಡಲ್ಲ ಅವಳ್ದಂತೆ ಸ್ಮೂದಿ. ತಗೊಳ್ಳಿ ಫೋನ್ ಜ್ಯೂಸ್ ಆಗೋತಿಲ್ಲ ಸಾಯಂಕಾಲ ಕೊಡ್ಸು. ನೀನೆ ಓಲಿ ಬಿಡಿ ಇವಾಗ ಕುಡಿ. ನೀನು ಚಿಪ್ಸ್ ಒಂದು ಎಕ್ಸ್ಟ್ರಾ ತಂದಿದ್ಯ ತಾನೆ, ಸುಮ್ಮನೆ ತಿನ್ನು, ಕುಡಿಲ್ಲ ಅವನು ಬಿಡು. ಓಲಿ ಬಾ, ರಿಮೋಟ್ ವರ್ಕ್ ಆಗುತ್ತಾ ನೋಡೋಣ. ವರ್ಕ್ ಆಗ್ತಾಯಿದೆ, ಚೇಂಜ್. ಯಪ್ಪ ನಮ್ಮ ರಿಮೋಟ್ ಅಂತೂ ತಲೆ ಕೆಟ್ಟೋಗಿತ್ತು, ಇವತ್ತು ವರ್ಕ್ ಆಗುತ್ತೆ. ಫುಲ್ಲು ಹೆಂಗಾಗಿದೆ ಅಂದರೆ ನಮ್ಮಲ್ಲಿ ತಿಂಗಳಿಗೆ 2 ರಿಮೋಟ್ ಬೇಕು ನೋಡಿ, ಹೆಂಗಾಗಿದೆ ಫುಲ್ಲು ಹೋಗಿದೆ ಇದು. ಇದನ್ನು ಹಿಂಗೆ ಬೆಂಡ್ ಮಾಡಿ 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 ಪ್ಲೇ ಮಾಡ್ತಿದ್ದೆ. ಏನಾ ಚೆನ್ನಾಗಿಲ್ವಾ ಅದು? ಕೊಟ್ಬಿಡು ಅಕ್ಕನಿಗೆ. ಆ ಜ್ಯೂಸ್ ಅಕ್ಕಂಗೆ ಜ್ಯೂಸ್ ಕುಡಿತೀಯ ನೀನು? ಅದು ಕುಡಿ. ಕೊಡೆ ಅದು ಸ್ಟ್ರಾ ಕೊಡೆ. ಅವ್ನು ಕುಡಿದ್ರೆ ಕುಡೀಲಿ, ಕುಡಿಲಿಲ್ಲ ಅಂದರೆ ನೀನು ಕುಡ್ಕೊಳ್ಳೆ ಅದನ್ನ. ಹಾಕಿಸ್ಕೊ, ಮತ್ತೆ ಸ್ಟ್ರಾ ಹಾಕಿಸ್ಕೊಂಡು ಕುಡಿ. ನೆಕ್ಸ್ಟ್ ಟೈಮ್ ಇಬ್ರು ಒಂದೇ ಥರ ತಂದರೆ ಸರಿ ಹೋಯ್ತು. ಬರೀ ಇದೆ ಕಿತ್ತಾಟ ನಿಮ್ಮಿಬ್ರದ್ದು. ನಮ್ಮ ಮೇಡಮ್ ಅವರು ಇವತ್ತು ಮನೆಯಿಂದ ಇಲ್ಲಿ ತನಕ ಮೈನ್ ರೋಡ್ನೆಲ್ಲ ದಾಟ್ಕೊಂಡು ಬಂದಿದ್ದು ದೊಡ್ಡ ಪಾರ್ಕ್ ಕರ್ಕೊಂಡು ಬಂದಿದ್ದಾರೆ. ಇವತ್ತೇ ನಾನು ಮೈನ್ ರೋಡ್ ಬಂದಿರೋದು ಮಕ್ಳನ್ನ ಕರ್ಕೊಂಡು. 3 ಜನ ಬಂದ್ವಿ ಒಂದ ಗಾಡಿಯಲ್ಲಿ. ಫಸ್ಟ್ ಟೈಮ್ ನಾನು ಮೈನ್ ರೋಡಲ್ಲಿ ಓಡಿಸ್ಕೊಂಡು ಕಂಟಿನ್ಯೂಟಿ ಮೈನ್ ರೋಡೇ ಕರ್ಕೊಂಡೋಗಿರೋದು. ಹಂಗೂ ನಂಗೆ ಇಲ್ಲಿ ಏನೋ ಕಾಲು ಇದೈತೈತೆ. ಯಾರು ಸ್ಟ್ಯಾಂಡ್ ತೆಗೆದ್ಬಿಟ್ಟಿದ್ರಲ್ವಾ, ಗಾಡಿ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಟಚ್ ಆಯ್ತು ಕಾಲು. ಸಖತ್ ನೋಡ್ತಿದ್ದೆ. ನಂಬರ್ ಪ್ಲೇಟ್ ಶಾರ್ಪ್ ಇತ್ತು. ನೀರು ಕುಡಿತೀವ? ಜೊತೆ ಕುಡಿತೀಯಾ? ಆತ ಅಲ್ಲಿದ್ಯಾ ನೀನಾ? ಖುಷಿ ಆಗ್ಬಿಟ್ಟೈತ ಅವನಿಗೆ. ಕುಂಡ್ರಸಮ್ಮ ಅವನ್ನ. ಬಾ 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 ಜಾಣ ಮರಿ. ಅವ್ನು ಬತ್ತವನ್ ಕಣೆ. ಬಂದ 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 ಬಂದ. ನೋಡ್ದ ಅವನ್ಗೆ ಎಷ್ಟು ಧೈರ್ಯ. ನೀನೇನು ಅಲ್ಲೂ ಮಲ್ಕೊಂಡ್ಬಿಟ್ಟಿದ್ಯಾ? ಎದಳೆ ಹೂ ಏನ್ ಸಾಕಮ್ಮ ಆಡವ. ಆಮೇಲೆ ಅಕ್ಕ ಆಡ್ತಾಳೆ, ಬೇರೆಯವ್ರು ಬಂದು ಆಡ್ತಾರೆ. ಇರೋ ಕೂತ್ಕೋ ಕೂತ್ಕೋ ಕೂತ್ಕೊಳ್ಳ. ಇರೋ ಏನೋ ಏನೋ ಚೀನೋ. ನೀನೆ ಗಾಬು, ನಮ್ಮನೆ ಗಾಬು ನೀನೆ. ಸ್ಟಾರು ನನ್ನ ಜ್ಯೂಸ್ ಕೊಡಲ್ಲ. ಐಸ್ ಹಾಕಿಸ್ಕೊಟ್ಟಿದ್ಯಾ? ಐಸು ಹೇಳವ. ನೋಡಿ ಫ್ರೆಂಡ್ಸ್, ಇವಳೊಬ್ಳು ರಾಗಿ ಅಂಬ್ಲಿ ಇಸ್ಕೊಂಡಾಳೆ.